ತಂದೆಗೆ ಅಥವಾ ಮಕ್ಕಳಿಗೆ ಅವ್ರಿಗೆ ಅರಿವಿಗೆ ಅವರಲ್ಲಿ ಏನು ಕಂಟೆಂಟ್ ಇದೆ ಅಂತ ಹೇಳಿ. ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಏನು ಪ್ರಾಬ್ಲಮ್ ಇದೆ ಸಭೆಯಲ್ಲಿ ಏನು ಗೊತ್ತಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ದೇ ಫೀಲ್ ಏನಕ್ಕೆ ಶೀಟ್ ಬರುವುದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಎದಕ್ಕೆ ಹೇಳಿದ್ರೆ ಬಿಕಾಸ್ ಆಫ್ ಫುಡ್ ಇಂಟೇಕ್. ಇವರು ವಿ ಆರ್ ಆಲ್ಸೋ ಅಡಾಪ್ಟೆಡ್ ಟು ದ ಸೇಮ್ ಥಿಂಗ್. ಅದಕ್ಕೆ ಅವರು ಅಡಾಪ್ಟ್ ಆಗ್ಬಿಟ್ಟಾರೆ. ಇನ್ನೊಂದು ತಾಯಿ ಮಾಡ್ತಾರೆ ಮಕ್ಕಳಿಗೆ ಮಾಡ್ತಾರೆ, ತಂದೆ ಮಾಡ್ತಾರೆ ಮಕ್ಕಳಿಗೆ ಮಾಡ್ತಾರೆ. ನಾವೇ ಪಿಜ್ಜಾ ತಿಂತಾರೆ. ಸೊ ಅದು ಒಂದು ಏನು ಒಂದು ಭಾರತದ ಕಲ್ಚರ್ ಐತೆ ಅದು ತರಬೇಕು ಏನು ಓಕೆ. ಇನ್ನು ಟಿಫಿನ್ ಬ್ರೆಡ್ ಕಟ್ಟಿದ್ರೆ ಮತ್ತೆ ಹುಡುಗ ಏನ್ ಮಾಡ್ತದೆ ಎಷ್ಟೊಂದು ಕೆಲವು ಸ್ಕೂಲ್ಸ್ ಬ್ಯಾನ್ ಮಾಡ್ಯಾರ. ಬ್ರಿಂಗಿಂಗ್ ಬ್ರೆಡ್ಸ್ ಚಿಪ್ಸ್ ಎಲ್ಲ ಬ್ಯಾನ್ ಮಾಡ್ಯಾರ. ಹೆಲ್ದಿ ಫುಡ್ ಕಳಿಸಿ ಚಪಾತಿ ಕಳಿಸಿ ಕಾಯಿಪಲ್ಲೆ ಅಂತ ಹುಟ್ಟಿದೆ ಯಾರು ಕಾಯಿಪಲ್ಲೆ ಮಕ್ಕಳಂತೂ ಹುಟ್ಟಿಲ್ಲ. ಓಕೆ ಅದು ಒಂದು ಏನಂತ ಒಂದು ಅರಿವು ತಗೊಂಡು ಆಕ್ಚುಲಿ ಗುಜರಾತ್ ಅವರು ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಕರ್ನಾಟಕದ ಹಾಕೊಂಡವರು ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಸೇಲ್ಸ್ ಅಂತ ಹೇಳಿ ಅಲ್ಲಿ ಸಪೋರ್ಟ್ ಮಾಡ್ತೀವಿ. ಇದು ಒಂದು ನಾವು ಫಾಸ್ಟ್ ಒಂದು ಬಂದಿಲ್ಲ ಆಕ್ಚುಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಮಾಡ್ಬೋದು. ನಾ ಕಾನ್ಸಂಟ್ರೇಟ್ ಸೊ ಅದಕ್ಕೋಸ್ಕರ ಆ ಡೆಫಿಸಿಟ್ ಅನ್ನು ಕಡಿಮೆ ಮಾಡಕ್ಕೆ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ನೆಕ್ಸ್ಟ್ ಸಪ್ಲಿಮೆಂಟ್ಸ್ 5 ವರ್ಷದಿಂದ ಕಡಿಮೆ ಹುಡುಗರು ಸಪ್ಲಿಮೆಂಟ್ ಇದ್ದಾವೆ. ದೆನ್ ಬಿಲೋ 10 ಇಯರ್ಸ್ ಫೈನಲ್ ಇದ್ದಾವೆ. ದೆನ್ ಟು ಆಫ್ಟರ್ ಎನಿ ಏಜ್ ಲೈಕ್ 12 17 20 25 30 ಲೈಕ್ ದಟ್ ವಿ ಆರ್ ಹ್ಯಾವಿಂಗ್ ಟ್ಯಾಬ್ಲೆಟ್ಸ್. ನಾವು 3 ತಿಂಗಳು ಕೊಡ್ತೀವಿ. 3 ತಿಂಗಳು ಆದ್ಮೇಲೆ ಮತ್ತೆ ಮಗು ಪರೀಕ್ಷೆ ಮಾಡಿ ಅದಕ್ಕೋಸ್ಕರ ಏನಂತ ಒಂದು ಏನಾದ್ರೆ ರಿಪೋರ್ಟ್ ಪ್ರಕಾರ ಮಾಡಿದ್ವಿ. ಇದು ಏನಂತ ಹೇಳಿದ್ರೆ ಹುಡುಗ ಆಗ್ಬೇಕು, ಮಕ್ಕಳಿಗೂ ಆಗ್ಬೇಕು, ಮತ್ತೆ ಈ ಸೊಸೈಟಿಗೂ ಆಗ್ಬೇಕು. ಯಾಕಂತ ಹೇಳಿ ಇದು ಒಂದು ಏನಂತ ಡೆಫಿಸಿಟ್ ಕಡಿಮೆ ಏನೈತೆ ಅದು ಒಂದು ದೇಶದ ಹಿತಕ್ಕೆ ಹಾಗೂ ದೇಶದ ಬೆಳವಣಿಗೆ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಹೇಳ್ತಾರೆ ಯಾರು ವಾಟ್ ನೆಲ್ಸನ್ ಮಂಡೇಲಾ ಟೆಲ್ಸ್. ನೆಲ್ಸನ್ ಮಂಡೇಲಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಇಫ್ ಯು ವಾಂಟ್ ಟು ಸ್ಪಾಯ್ಲ್ ಅ ಕಂಟ್ರಿ ಅದ್ರ ಮೇಲೆ ಬಾಂಬ್ ಹಾಕಬೇಡಿ, ಏನು ಮಾಡಬೇಡಿ, ಅದರ ಯುವ ಜನತೆಯನ್ನು ಸ್ಪಾಯ್ಲ್ ಮಾಡಬೇಡಿ. ಸ್ಪಾಯ್ಲ್ ದ ಯಂಗರ್ ಜನರೇಷನ್. ಓಕೆ ದೆನ್ ಆಟೋಮೆಟಿಕ್ಲಿ ದ ಕಂಟ್ರಿ ಸ್ಪಾಯ್ಲ್. ಹೋಗ್ರಿ ಉಗಾಂಡ ನೋಡ್ರಿ, ಸೌತ್ ಆಫ್ರಿಕಾ ನೋಡ್ರಿ, ಅಲ್ಲಿ ಯಂಗರ್ ಜನರೇಷನ್ ಒಳಗೆ ಹ್ಯಾಂಗ್ ಕ್ವಶನ್ಸ್ ಕೊಡ್ತಾರೆ, ತುಳು ಮಾಡಿ ಕ್ವಶನ್ಸ್ ಕೊಡ್ತಾರೆ, ಹ್ಯಾಂಗ್ ತುಳು ಮಾಡಬೇಕು ನೋಡಿ. ಸೈಬರ್ ಫ್ರಾಡ್ ಎಲ್ಲ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ದೇ ಆರ್ ಟ್ರೈನ್ ಫಾರ್ ದಟ್. ಅದಕ್ಕೆ ದೇಶ ಹಾಳು ಮಾಡೋದು ಬೇಡ. ಯಾಕಂತ ಹೇಳಿ ನಮ್ಮ ದೇಶ ಬೆಳಿಬೇಕು. ಓಕೆ ನಾವು ಮುಂದೆ ಬರಬೇಕು. ಬೈ 23rd 22nd century we has to be the top 10 countries of the whole world. ಅದಕ್ಕೆ ನಿಮ್ಮ ಸರ್ಕಾರ ಇರಲಿ. ಓಕೆ ಅದಕ್ಕೋಸ್ಕರ ನಾವು ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಒಂದಾಗ ಬಾಯಿಲ್ಲ ಯಾರು ಇಟ್ ಟೇಕ್ಸ್ 30 seconds for the test and they you report it behind one ಏನಿಗೆ ಟೆಸ್ಟಿಂಗ್ ಬರೋದು ಯಾರು ನೀವು ಗೊತ್ತಾಗುತ್ತೆ. ಇದು ಟೋಟಲಿ ಫ್ರೀ ಅಂಡ್ ಯು ಶುಡ್ ಇದು ಬೆನಿಫಿಟ್ ತಗೊಳ್ಳಿ. ನಾ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ನನಗೆ ಇಮಿಡಿಯೇಟ್ ಟೈಮ್ ಕೊಟ್ಟಿರೋದು. ಯಾಕಂತ ಹೇಳಿ ಅವರು ಕನ್ಸಲ್ಟೇಟಿವ್ ಪ್ಯಾರೆಂಟ್ಸ್ ಸ್ಟೂಡೆಂಟ್ಸ್ ಹಾಗೂ ಮಕ್ಕಳು ಹೇಳಿದ್ದೆಲ್ಲ ಕೊಟ್ಟು ಹಂಗ ಆಗ್ತದೆ. ನಮ್ಮ ಪ್ರೀತಿಯೊಳಗೆ ನಾವು ಮಾಡ್ತೀವಿ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ತಿಂದಿರ್ತಾರೆ. ಪಾರ್ಟಿ ಹೋದ್ರೆ ಅವೇ ಐಟಮ್ಸ್ ಇರ್ತಾವ. ಹಿಂಗೆಲ್ಲ ಸಿಚುವೇಶನ್ಸ್ ಮತ್ತು ಎನ್ವಿರಾನ್ಮೆಂಟ್ ಈಸ್ ನಾಟ್ ಮಚ್ ಸಪೋರ್ಟಿಂಗ್ ಫಾರ್ ಅವರ್ ಕಿಡ್ಸ್ ಹೆಲ್ದಿ ಗ್ರೋತ್. ನಮಗೆ ಅನಿಸ್ಲಿಕ್ಕಿಲ್ಲ ಸೈನ್ಸ್ SST ಅಷ್ಟೇ ಮುಖ್ಯ ಅನಿಸ್ಬೋದು, ಯಾಕಂದ್ರೆ ಮಾರ್ಕ್ಸ್ ಓರಿಯೆಂಟೆಡ್ ಜಗತ್ ಆಗೈತಿ. ಬಟ್ ಹೆಲ್ತ್ ಇದ್ರೆ ವೆಲ್ತ್ ಎಜುಕೇಶನ್ ಎಲ್ಲಾನು. ಆದ್ರಿಂದ ಇವ್ರು ಇನಿಷಿಯೇಟ್ ಮಾಡ್ಯಾರ. ನಾಟ್ ಓನ್ಲಿ ದಿಸ್, ಅವ್ರು ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿಡೋಸ್ಗೆ ಕೆಲವೊಂದು ಸ್ಕೀಮ್ಸ್ ಅದಾವ, ಜೊತೆಗೆ ವೃದ್ಧಾಶ್ರಮಗಳನ್ನ ಮಾಡ್ಯಾರ. ಬಹಳ ಖುಷಿ ಆಯ್ತು ನನಗೆ. ಇಂಥ ಒಳ್ಳೊಳ್ಳೆ ಜನ ಇರೋದ್ರಿಂದ ಒಳ್ಳೊಳ್ಳೆ ಕಾರ್ಯಗಳ ಜಗತ್ತಿನಲ್ಲಿ ಆಗ್ತಾನೆ ಇರ್ತವೆ. ಸ್ಪೆಷಲಿ ನಮ್ಮ ಚಿನ್ಮಯಿ ಮಕ್ಕಳ ಆರೋಗ್ಯ ಒಳ್ಳೆ ರೀತಿಯಿಂದ ಇರಲಿ, ಅವ್ರು ಸ್ಟ್ರಾಂಗ್ ಆಗಿರ್ಲಿ ಅಂತ ನಮ್ಮೆಲ್ಲರ ಆಶೆ. ಅದಕ್ಕಾಗಿ